ರಾಯಚೂರಲ್ಲಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ಬೆಂಬಲ ಬೆಲೆಗೋಸ್ಕರ ರೈತರು ಪ್ರತಿ ಬಾರಿಯೂ ಕೂಡ ರಸ್ತೆ ಮೇಲೆ ಬಂದು ಪ್ರತಿಭಟನೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾನೆ ಇರುತ್ತೆ. ಈಗ ಇಂಥದ್ದೇ ಘಟನೆ ರಾಯಚೂರಲ್ಲಾಗಿದೆ. ಜೋಳ ಖರೀದಿ ಮಾಡುವಂತೆ ಅನ್ನದಾತರು ಒತ್ತಾಯ ಮಾಡ್ತಿದ್ದಾರೆ. ಬೆಂಬಲ ಬೆಲೆ ಅಡಿ ಜೋಳವನ್ನ ಖರೀದಿ ಮಾಡಬೇಕು ಅಂತೇಳಿ ಆಗ್ರಹಿಸಿ ಸರ್ಕಾರದ ವಿರುದ್ಧ ರಾಯಚೂರಲ್ಲಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇವತ್ತು ಸಿಂಧನೂರು ಬಂದ್ಗೆ ರೈತರು ಕರೆಯನ್ನ ಕೊಟ್ಟಿದ್ರು. ಹಾಗಾಗಿ ರೈತರು ಪ್ರತಿಭಟನೆಗೆ ಧುಮುಕಿದ್ರು. ರೈತರಿಗೆ ವಿವಿಧ ಸಂಘಟನೆಗಳು ಕೂಡ ಸಾಥ್ ಕೊಟ್ಟಿದೆ. ಜೋಳ ಬೆಳೆಗಾಗಿ ಕಳೆದ 5 ತಿಂಗಳಿಂದ ಸತತ ನಿರಂತರವಾದ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ಇದುವರೆಗೆ ಎಚ್ಚೆತ್ತುಕೊಂಡಿಲ್ಲ. ಏನಪ್ಪಾ ಅಂದ್ರೆ ಜನವರಿಗೆ ಕಟಾವ್ ಆಗೈತಿ. ನಾವು ಮೊದಲು ಫಸ್ಟ್ ಹೋರಾಟ ಮಾಡಿದ್ದು ನೋಂದಣಿಗಾಗಿ ಹೋರಾಟ ಮಾಡಿದ್ವಿ. ನಾವು ಹೋರಾಟ ಮಾಡಿದ ನಂತರ ನೋಂದಣಿ ಪ್ರಾರಂಭ ಮಾಡಿದ್ರು. ಪ್ರತಿಯೊಂದಕ್ಕೂ ಹೋರಾಟದ ಮುಖಾಂತರ ನಾವು ನಮ್ಮ ಹಕ್ಕೊತ್ತಾಯಗಳನ್ನು ಪಡಿಬೇಕಾದ್ರೆ ಸರ್ಕಾರಗಳು ಯಾಕೆ, ಜಿಲ್ಲಾಡಳಿತ ಯಾಕೆ, ತಾಲೂಕು ಆಡಳಿತ ಯಾಕೆ? ಈಗ ಗ್ರೇಡರ್ಗಳು ಏನ್ ಮಾಡ್ತಾ ಇದ್ದಾರೆ, ನುಸಿ ಬಂದಿದೆ, ಅದು FAQ ಕ್ವಾಲಿಟಿನ ಈಗ ಕೇಳ್ತಾ ಇದ್ದಾರೆ. ಸರ್ಕಾರ ವಿಳಂಬ ಮಾಡಿದ್ರಿಂದ ನಮ್ಮ ಜೋಳ ಒಂದ್ ಸ್ವಲ್ಪ ನುಸಿ ಬಂದಿರಬಹುದು. ಆಮೇಲೆ ಈ ನಾವು ವಿಜ್ಞಾನಿಗಳನ್ನ ಕರೆಸಿ ಒಂದು ಕೃಷಿ ಯೂನಿವರ್ಸಿಟಿಯಲ್ಲಿ ಅದನ್ನು ಕೂಡ ನಾವು ತಪಾಸಣೆ ಮಾಡಿದೀವಿ. ತಪಾಸಣೆ ಮಾಡಿದಾಗ ಅವ್ರು 1% ಮಾತ್ರ ಇದು ಕೆಟ್ಟೋಗಿದೆ. ನಾವು ಗೋಡನಲ್ಲಿ ಶೇಖರಣೆ ಮಾಡಿ ಫ್ಯೂಮಿಗೇಷನ್ ಮಾಡೋದ್ರಿಂದ ಒಂದು 6 ತಿಂಗಳು ನಡೀತಂತ ಅಂತ ಹೇಳಿದ್ದಾರೆ. ಈ ತಮ್ಮ ಒಂದು PDS ಮುಖಾಂತರ ನಮಗೆ ಜೋಳ ಕೊಟ್ಟು ಬಂದ್ರೆ ಅದು 5 ತಿಂಗಳಿಗೆ ಖಾಲಿ ಆಗುತ್ತೆ. ನಾವು ಖರೀದಿ ಮಾಡೋ ಜೋಳ ಟೋಟಲ್ ನಮ್ಮ ಉದ್ದೇಶ ನಮ್ದಿರೋದು 2 ಎಜೆಂಡಾ. ಇದಕ್ಕೆ ಸರ್ಕಾರ ಬದ್ಧವಾಗಬೇಕು. ಅಚಲವಾಗಿದೆ ನಮ್ಮ ನಿರ್ಧಾರ. ನಮ್ಗೆ ಆದೇಶ ಕಾಪಿ ಬರೋವರೆಗೂ ನಾವು ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ. ನಾವು 2 ಇರೋಲ್ಲಕ್ಕ 3 ಇರೋಲ್ಲ, ಇಲ್ಲಿ ಕುಂತೇ ಕೂಡ್ತೀವಿ ನಾವು. ಸರ್, ಟೋಟಲ್ ನೋಂದಣಿ ಆಗಿರ್ತಕ್ಕಂಥದ್ದು ನಮ್ಮ ಡಿಸ್ಟಿಕ್ಗೆ 6 ಲಕ್ಷ ಚಿಲ್ಲರೆ ನೋಂದಣಿ ಆಗಿದೆ. ಅದರಲ್ಲಿ ಪ್ರಥಮ ಆದೇಶ ಮುಂಗಾರಿಂದ 20 ಕ್ವಿಂಟಲ್ ಅಂತ ಕೊಟ್ಟರು. ಆಮೇಲೆ ಮುಂಗಾರು ತಂಬಾಕಿದ ಮೇಲೆ ಏನಾಯ್ತು, 10 ಕ್ವಿಂಟಲ್ ಆದೇಶ ಮಾಡಿದ್ರು. ಈಗ ಆಲ್ರೆಡಿ ಮುಂಗಾರು 20 ಕ್ವಿಂಟಲ್ ಮಾರಿದ್ದಾರೆ ಜನ. ಈಗ 10 ಕ್ವಿಂಟಲ್ ಜನ ಮಾರ್ಬೇಕಂದ್ರೆ ಊರಾಗ ಏನಾಗುತ್ತೆ, ಒಬ್ಬರಿಗೆ ಒಂದ್ ನ್ಯಾಯ ಯಾಕಂತೇಳಿ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ. ಅದನ್ನ ಖಂಡಿಸಿ ನಾವು ಈ ಹೋರಾಟ ಮಾಡಕತ್ತೀವಿ. ಇಲ್ಲಿ ಈಗ ಏನಾಗಿದೆ, ಕರ್ನಾಟಕ ಸರ್ಕಾರಕ್ಕೆ ತಿಳಿಸುವುದೇನೆಂದ್ರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಪೂರ್ಣ ರೈತರು ಗೋಳು ಒಯ್ಯುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ. ಇವತ್ತು ನೀವೇ ನೋಂದಣಿ ಮಾಡಿಕೊಂಡಿರುವಂತದ್ದು 13,60,000 ಕ್ವಿಂಟಲ್, ಇನ್ನು ಒಂದು 10 ಲಕ್ಷ ಕ್ವಿಂಟಲ್ ಹಿಂಗಾರು ನೋಂದಣಿ ಮಾಡಿಕೊಂಡಿದ್ದೀರಿ. ನೋಂದಣಿ ಮಾಡಿಕೊಂಡು ಇವತ್ತು ನಾನು ಹಿಂಗಾರು ಇನ್ನು 3,60,000 ಕ್ವಿಂಟಲ್ ತಗೊಳ್ಳಲ್ಲ, 7 ಲಕ್ಷ ಕ್ವಿಂಟಲ್ ನಾವು ಇನ್ನು ಹುಳ ಬಂದಿದೆ, ನಾವು ತಗೊಳ್ಳಂಗಿಲ್ಲ. ಇದೆಂತದು ಮಾರಾಯ? ಇವ್ರ ಜೋಳ ಖರೀದಿ ಮಾಡಬೇಕಾಗಿತ್ತು, ಜನವರಿ 30 ಖರೀದಿ ಮಾಡಬೇಕಾಗಿತ್ತು. ಆದರೆ ಇವತ್ತು ಜೂನ್ 6 ತಿಂಗಳಾಗಿದೆ ಕೊಯ್ಲಾಗಿ. ಕನಿಷ್ಠ ಹುಳ ಬರುತ್ತೆ ಅಂತಂದ್ರೆ ನಾವು ಹುಳ ಕೊಡಲ್ಲ ಮಾರಾಯ, ಹಸನ್ ಮಾಡೇ ಕೊಡ್ತೀವಿ, ಎಲ್ಲ ಸ್ವಚ್ಛ ಮಾಡೇ ಕೊಡ್ತೀವಿ. ಅದ್ರ ಮತ್ತೆ ನಾವೇ ತಿನ್ಬೇಕಾಗಿದೆ. ವಿಜ್ಞಾನಿಗಳು ಸಹಿತ ಹೇಳಿದ್ದಾರೆ ನಿಮ್ಗೆ ಅದೇನ್ ದೊಡ್ಡದಲ್ಲ, 1.5 ವರ್ಷನೂ ಜೋಳ ಊಟ ಮಾಡಬಹುದು, ಅದು ಪ್ರಕ್ರಿಯೆಯನ್ನು ನಮಗೆ ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ಅವ್ರ ಮಾತನ್ನು ಕೇಳಂಗಿಲ್ಲ, ಅವ್ರ ಮಾತನ್ನು ಕೇಳ್ತಾ ಇಲ್ಲ. ಇವರೆಲ್ಲ ಅದೇ ಮಾಡಿರೋದು. ಈ ದಲ್ಲಾಳರ ಜೊತೆ ಖರೀದಿ ಮಾಡಿಕೊಂಡು ಖಾಲಿ ಗಾಡಿ ಹೋಗಿ ರೈತ ಮುಖಂಡರಾಗಿರುವಂತಹ ಚಂದನ್ಗೌಡ ಅವರೀಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚಂದನ್ಗೌಡ ಅವರ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಬೇಡಿಕೆ ಏನು ಈಗ ಚಂದನ್ಗೌಡ ಅವರೇ? ಸರ್, ನಾವು ಸಿಂಧನೂರು ತಾಲೂಕಿನವರು ಸರ್, ರೈತ ಸಂಘದವರು. ನಮಗೆ ಜೋಳ ಬೆಳೆಗಾರರು ಸರ್. ನಾವು
ನಾವು ಒಬ್ಬ ವೃತ್ತಿಪರ ಹೋರಾಟಗಾರಲ್ಲ, ನಾವು ಹೊಟ್ಟೆ ಹಸಿದಕ್ಕೂ ಹೋರಾಟ ಮಾಡ್ತಾ ಇರೋದು. ಜೋಳ ಬೆಳೆದ ಒಂದು ಜೋಳ ಖರೀದಿ ಒಂದು ಇದನ್ನ ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ, ಅದ್ರ ಸಲುವಾಗಿ ಹೋರಾಟ ಮಾಡ್ತಾ ಇರೋದು ಸರ್ ನಾವು. ಸರ್ ಈಗ ನಾವು ಹಿಂಗಾರಿನಲ್ಲಿ ಜೋಳ ಬೆಳೆದಿದ್ವಿ ಸರ್. ಜೋಳ ಬೆಳೆದು ಡಿಸೆಂಬರ್ ಅಲ್ಲೇ ನಮ್ಮೆಲ್ಲವೂ ಕಟಾವ್ ಆಗಿದೆ ಸರ್. ಡಿಸೆಂಬರ್ ಅಲ್ಲೇ ಕಟಾವ್ ಆದ್ರೆ ಇಲ್ಲಿಗೆ ಖರೀದಿ ಮಾಡೋದಕ್ಕೆ ಪ್ರಕ್ರಿಯೆ ಮಾಡೋದಕ್ಕೆ ಈಗ 5 ತಿಂಗಳು ಲೇಟ್ ಆಯ್ತು ಸರ್. 5 ತಿಂಗಳು ಲೇಟ್ ಆಯ್ತು. ಈ ಮಳೆಗಾಲ ಮತ್ತೆ ಈ ಒಂದು ವಾತಾವರಣ ಚೇಂಜ್ ಆದಂಗೆಲ್ಲ ಹುಳ ಬರೋದು ಇವೆಲ್ಲ ಸಾಮಾನ್ಯ ಪ್ರಕ್ರಿಯೆ ಸರ್. ಈ ಸಾಮಾನ್ಯ ಪ್ರಕ್ರಿಯೆ ಔಟ್ನ ಅದನ್ನ ಏನ್ ಮಾಡ್ತಾ ಇದಾರೆ ಸರ್, ಇವ್ರೇನ್ ರಾಜ್ಯ ಸರ್ಕಾರದಿಂದ ಖರೀದಿ ಮಾಡ್ತಾ ಇದೆಯಲ್ಲ ಇದಕ್ಕೆ ಕರ್ನಾಟಕ ಫುಡ್ ಕಾರ್ಪೊರೇಷನ್ ಇವ್ರ ಏಜೆನ್ಸಿ ಅವ್ರಿಗೆ ಕೊಟ್ಟಿದ್ದಾರೆ, ಅವರು ಖರೀದಿ ಮಾಡ್ತಾ ಇದ್ದಾರೆ. ಖರೀದಿ ಮಾಡಿ ಕಾಯಿಸಿ ಅದನ್ನ CWC ವೇರ್ ಹೌಸ್ ಅಲ್ಲಿ ಸ್ಟೋರೇಜ್ ಮಾಡಕ್ ವ್ಯವಸ್ಥೆ ಮಾಡಿದಾರೆ ಸರ್. ಆ ಸ್ಟೋರೇಜ್ ಏನ್ ಗ್ರೇಡರ್ ಇದಾರೆ ಸರ್, ಅವ್ರು ನಮಗೆ ಇವು ಜೋಳ ಸರಿದಿಲ್ಲ, ಕ್ವಾಲಿಟಿ ಇಲ್ಲ ಅಂತ ಹೇಳಿ ಕೇಳಿ ನಮಗೆ ರಿಜೆಕ್ಟ್ ಮಾಡ್ತಾ ಇದಾರೆ ಸರ್. ಮತ್ತೆ ನಾವು ಇದು ಸರ್ಕಾರನೇ ಮಾಡಿದ ತಪ್ಪು ನಮ್ಮದಲ್ಲ ಸರ್. ನಾನು ಡಿಸೆಂಬರ್ ಅಲ್ಲೇ ಖರೀದಿ ಮಾಡಿದ್ದೀನಿ. ನಾನು ಡಿಸೆಂಬರ್ ಅಲ್ಲೇ ನಾನು ಬೇಡಿಕೆ ಇಟ್ಟಿದ್ದೆ, ನಾನು ಜೋಳ ತಗೋರಿ ಅಂತ ಹೇಳಿ. ಆದ್ರೆ ಡಿಸೆಂಬರ್ ಅಲ್ಲಿ ನಮ್ಮ ಬೇಡಿಕೆನ ಪೂರೈಸಲಿಲ್ಲ. ಈಗ 5 ತಿಂಗಳಾದ್ಮೇಲೆ ಕೇಳ್ತಾರೆ ನಿನ್ ಕ್ವಾಲಿಟಿ ಇಲ್ಲ ಅಂತೇಳಿ. ನೀನು ಅವತ್ತು ಜನವರಿ ಎಂಡಿಂಗ್ ಒಳಗೆ ನಿನ್ನ ಖರೀದಿ ಮಾಡಿದ್ರಪ್ಪ ಅಂದ್ರೆ ನಿನ್ನ ಕ್ವಾಲಿಟಿ ನಾವು ಕೊಡಕ್ ಸಾಧ್ಯ ಆಗ್ತಿತ್ತು. ಆಮೇಲೆ ನೀವು ಕನಿಷ್ಠ ಬೆಲೆ ಅಂತ ಹೇಳಿ ನಿನ್ಗೆ ಘೋಷಣೆ ಮಾಡಿ ಕಳಿಸಿ, ನೀನು ಕನಿಷ್ಠ ಬೆಂಬಲ ಬೆಲೆಗೆ ನಾನು ಕನಿಷ್ಠ ನನ್ನ ರೈತನಲ್ಲಿ ನಾನು ಏನು ಕೊಡೋಕೆ ಸಾಧ್ಯ, ನನ್ನ ಸಲಕರಣೆಯಲ್ಲಿ ನಾನು ರೈತನಲ್ಲಿರುವಂತ ಸಲಕರಣೆ ಮೂಲಕ ಏನು ಕ್ಲೀನಿಂಗ್ ಮಾಡೋಕೆ ಸಾಧ್ಯನೋ ಆ ಕ್ಲೀನಿಂಗ್ ಮಾಡಿಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಕೇಳಿ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡ್ತೀವಿ ಸರ್. ಆದ್ರೂ ಕೂಡ ಇವ್ರು ಯಾವುದೇ ರೀತಿ ನಮ್ಮ ಒಂದು ಮನವಿಯನ್ನು ಪುರಸ್ಕರಿಸ್ತಾ ಇಲ್ಲ. ನೀವು ಕನಿಷ್ಠ ಬೆಂಬಲ ಬೆಲೆಗೆ ನೀವು ಗರಿಷ್ಠ ಅಂದ್ರೆ ಒಳ್ಳೆ ಒಂದು ಕ್ವಾಲಿಟಿ ಕೇಳ್ತಾ ಇದ್ರೆ, ಈಗ ನಮ್ಮ ಸ್ವಾಮಿನಾಥನ್ ವರದಿ ಪ್ರಕಾರ ಈಗ ನಮಗೆ ಡಬಲ್ ಬರ್ಬೇಕಾಯ್ತು, 6,000 ರೂಪಾಯಿ ಬರ್ಬೇಕಾಯ್ತು. ನೀನು 6,000 ರೂಪಾಯಿ ಕ್ವಿಂಟಲ್ ತಗೊಂಡಿದ್ರೆ ನನಗೆ ನಿನ್ನ ನಿಬಂಧನೆಗಳು ಇದಾವಲ್ಲ, ಆ ನಿಬಂಧನೆಗಳಿಗೆ ನಾನು ಒಳಪಡ್ತಾ ಇದ್ದೆ. ಆದ್ರೆ ನಿನ್ ಕೊಟ್ಟಿರೋದೇ ಕನಿಷ್ಠ ಬೆಂಬಲ ಬೆಲೆ. ಆದ್ರೂ ಕೂಡ ನಾನು ಮುಂದೆ ಇದರಲ್ಲಿ ನಮಗೇನ್ ರೇಷನ್ ಅಂಗಡಿ ಮೂಲಕ ಅದ್ರ ಮೂಲಕ ಹಂಚ್ತಾರಲ್ಲ, ಅವಾಗ ತಿನ್ನೋರು ನಾನೇ, ನನ್ನ ಅಣ್ಣ ತಮ್ಮ, ನನ್ನ ಸಹೋದರರು, ನನ್ನ ಬಂಧು ಬಳಗ ಅಂತ ತಿಳ್ಕೊಂಡೆ ನಾನು ಸ್ವಇಚ್ಛೆಯಿಂದ ನಾನು ಕ್ಲೀನ್ ಮಾಡಿ ಕಳಿಸ್ತೀನಿ ಸರ್. ನಾನು ಕ್ಲೀನ್ ಮಾಡಲ್ಲ ಅಂತ ಹೇಳಲ್ಲ, ಕ್ಲೀನ್ ಮಾಡಿ ಕಳಿಸ್ತೀನಿ. ಮ್ಯಾಕ್ಸಿಮಮ್ ನಮ್ಮಲ್ಲಿ ಇರುವಂತ ಸಲಕರಣೆಗಳ ಮೂಲಕ ಕ್ಲೀನ್ ಮಾಡಕ್ ಸಾಧ್ಯ ಸರ್ ನನ್ನಿಂದ. ಅದನ್ನ ಬಿಟ್ಟು ಮಷಿನ್ಗಳ ಮೂಲಕ ಕ್ಲೀನ್ ಮಾಡಿ ಇನ್ನೊಂದು ಮಾಡೋದು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಸರ್. ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಸರ್, ನಿಮ್ಮಲ್ಲಿ ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಈಗ 6,36,36,000 ಚಿಲ್ಲರೆ ಒಂದು ನೋಂದಣಿ ಆಗಿದೆ ಸರ್ ಹಿಂಗಾರಿಗಾಗಿ. ಹಿಂಗಾರು ಜೋಳದಲ್ಲಿ 6,30,30,000 ಚಿಲ್ಲರೆ ನೋಂದಣಿ ಆಗಿದೆ. ನಮ್ಮಲ್ಲಿರುವಂತ ಈಗೇನು ಕ್ಲೀನಿಂಗ್ ಮಷಿನ್ಗಳು ನಮ್ಮ ರಾಯಚೂರು ಡಿಸ್ಟಿಕ್ ಅಲ್ಲಿ ಅವೈಲೇಬಿಲಿಟಿ ಇರೋದೇ ಒಂದು ಸುಮಾರು 4 ರಿಂದ 5. ಈ ಒಂದು ಪ್ರಕ್ರಿಯೆ ಕ್ಲೀನ್ ಮಾಡಿ ಕೊಡ್ಲೇಬೇಕೆಂಬ ಒಂದು ನಿಯಮ ತಂದಾಗ ಫಸ್ಟ್ ಮುಂಚೆ 50 ರೂಪಾಯಿ ಕ್ವಿಂಟಲ್ ಕೇಳುವಂತ ಒಂದು ಕ್ಲೀನಿಂಗ್ ಮಷಿನ್ ಮಾಲೀಕ ಇವತ್ತು 150 ರಿಂದ 200 ರೂಪಾಯಿ ಬೇಡಿಕೆ ಸಲ್ಲಿಸ್ತಾ ಇದ್ದಾನೆ. ಇದನ್ನ ಅಲ್ಲ, ಈಗ ಅಧಿಕಾರಿಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ನೀವೇ ಕೊಂಡ್ಕೊಳ್ಳಿ ಅಂತೇಳಿ ಸರ್ಕಾರ ಯಾಕೆ ಕೊಂಡ್ಕೊಳ್ತಿಲ್ಲ, ಯಾಕೆ ಸ್ಪಂದಿಸ್ತಾ ಇಲ್ಲ? ನಿಮ್ಗೆ ಏನಾಯ್ತು? ನೀವು ಕಾಂಟ್ಯಾಕ್ಟ್ ಮಾಡಿದ್ರ ಅವರನ್ನ? ಸರ್ ಎಲ್ಲಾ ಅಧಿಕಾರಿಗಳನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಸ್ಥಳೀಯ ಆಡಳಿತನೂ ಕಾಂಟ್ಯಾಕ್ಟ್ ಮಾಡಿದ್ವಿ, ಆಮೇಲೆ ಜಿಲ್ಲಾಡಳಿತನೂ ಕಾಂಟ್ಯಾಕ್ಟ್ ಮಾಡಿದ್ವಿ, ಮತ್ತೆ ಅಗ್ರಿಕಲ್ಚರ್ ಕಮಿಷನರ್ನು ಕಾಂಟ್ಯಾಕ್ಟ್ ಮಾಡಿದ್ವಿ, ಸಂಬಂಧಪಟ್ಟಂತ ಶಾಸಕರನ್ನು ಎಲ್ಲರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ. ನಮ್ಮ ಬೇಡಿಕೆ ನಿರ್ವಹಿಸಿ ನಾವು ಇವತ್ತಿನ ಹೋರಾಟ ಅಲ್ಲ ಸರ್, ನಾವು 5 ತಿಂಗಳ ಮುಂಚೆನೆ ಕೂಡ ಹೇಳಿದ್ವಿ, ನೀವು ಈ ಒಂದು ಖರೀದಿ ಪ್ರಕ್ರಿಯೆ ವಿಳಂಬ ಯಾವ ರೀತಿ ಮಾಡ್ತಾರೆ ಆ ರೀತಿ ನಮಗೆ ತೊಂದರೆ ಆಗುತ್ತೆ, ಮುಂದೆ ಹುಳ ಬರುವಂತ ಸಂಭವ ಇರುತ್ತೆ. ಮುಂದೆ ಇದೇನ ನಾವು ಬೆಳೆದಂತ ಜೋಳ ಸರ್, ಒಂದು ವರ್ಷ ನನ್ನ ಮನೆಗೆ ಬೇಕಾಗಂತ ಎಷ್ಟು ಬೇಕಾಗುತ್ತೆ ನಾನು ಅಷ್ಟನ್ನ ನಾನು ಬೆಳೆದಂತದ್ದೇ ತಿಂತೀನಿ ಹೊರತು ಬೇರೆ ತಿನ್ನಲ್ಲ ಸರ್. ನಾನು ಬೆಳೆದಂತದ್ದೇ ತಿಂತೀನಿ, ನಾನು ಬೇರೆ ಎಲ್ಲೂ ಕೊಂಡ್ಕೊಂಬರಲ್ಲ. ನಾನು ತಿಂತದನ್ನೇ ಚಂದನ್ಗೌಡ ಅವರೇ, ಈಗ ನಿಮ್ಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿದ್ರಿ, ಬೆಂಬಲ ಬೆಲೆ ನಿಗದಿ ಮಾಡಿ ಕೊಂಡ್ಕೊಳ್ಬೇಕು ಅಂತ ಹೇಳ್ತೀರಿ. ಒಂದು ವೇಳೆ ಅವ್ರು ಖರೀದಿ ಮಾಡ್ಲೇ ಇಲ್ಲ ಅಂತಂದಾಗ ಏನ್ ಮಾಡ್ತೀರಿ ಸರ್? ಈಗ ಖರೀದಿ ಮಾಡ್ಲಿಲ್ಲ ಅಂದ್ರ ನಮ್ಮ ಒಂದು ಹಕ್ಕೊತ್ತಾಯ ಸರ್, ನಾವು ಖರೀದಿ ಮಾಡ್ಲೇಬೇಕು. ಯಾಕಂತ ಕೇಳಿ ಸರ್, ನನಗ ಒಂದು ಮಾತು ಕೊಟ್ಟಿದ್ರೆ, ನಾವು ಇಲ್ಲಿ ನಮ್ಮ ಒಂದು ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕಂದ್ರ ಒಂದ್ ಬೇರೆ ಮಾತು ಕೊಟ್ಟು ವ್ಯವಹಾರ ಮಾತಾಡಿ ಬಂದ್ಬೇಕ ಅದನ್ನ ವ್ಯಾಪಾರ ಆಗ್ಲೇಬೇಕು, ಇಲ್ಲ ದಂಡ ಕಟ್ಬೇಕಂತ ಹೇಳ್ತಾರೆ. ನೀನು ವ್ಯಾಪಾರ ಮಾಡಲ್ಲ ಅಂತಂದ್ರ ಸಂತೋಷ, ನನಗೆ ಇವತ್ತು ಮಾರುಕಟ್ಟೆ ದರದಾಗ ಎಷ್ಟೈತೆ ಅಷ್ಟಕ್ಕೆ ನಾನು ಮಾರ್ಕೆಟಿಗೆ ಕೊಡ್ತೀನಿ,
ನೀನು ಉಳಿದಂತ ನಿನ್ನ MSP ದರದಲ್ಲಿ ಏನು ಖರೀದಿ ಮಾಡಕತ್ತೀರಲ್ಲ, ಆ ಉಳಿದಂತ ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ಪ್ರತಿಯೊಂದಕ್ಕೆ ಎಷ್ಟು ಕ್ವಿಂಟಲ್ ಆಗ್ತದೆ ರೈತರಿಗೆ, ಪ್ರತಿ ರೈತನಿಗೆ ಕ್ವಿಂಟಲ್ ನೀನು ನೋಂದಣಿ ಆದಂತ ಪ್ರತಿ ರೈತನಿಗೆ ಎಷ್ಟು ನೋಂದಣಿ ಆಗಿದೆ ಅಷ್ಟು ಕ್ವಿಂಟಲ್ಗೆ ಏನ್ ಡಿಫ್ರೆನ್ಸ್, ಈ ಮಾರ್ಕೆಟ್ ರೇಟ್ಗೂ ಈ MSP ರೇಟ್ಗೆ ಏನ್ ಡಿಫ್ರೆನ್ಸ್ ಐತಲ್ಲ ಆ ಡಿಫ್ರೆನ್ಸ್ ಅಮೌಂಟ್ ಸರ್ಕಾರ ನಮಗೆ ದಂಡದ ರೂಪಾಯಿ ಕೊಡ್ಬೇಕಾಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಚಂದನ್ಗೌಡ ಅವರೇ. ನೋಡಿ, ಅವರು ರೈತ ಮುಖಂಡರು ಅವ್ರು ಹೇಳ್ತಿದ್ದಾರೆ, ನಾವು ಬೆಳೆದಂತ ಜೋಳವನ್ನ ನಾವು ಮನೆ ಮಾಡ್ಕೊಂಡು ತಿಂತೀವಿ, ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಬರೋದಿಲ್ಲ. ಆದ್ರೆ ಇನ್ನ ಕೆಲವೇ ದಿನಗಳಲ್ಲಿ ಅದಕ್ಕೆ ಹುಳ ಬಿದ್ದ್ಬಿಡುತ್ತೆ. ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ ಅಂತ ಹೇಳಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಕಿಡಿಕಾರಿದ್ದಾರೆ. ಸರ್ಕಾರ ರೈತರನ್ನ ಕಡೆಗಣಿಸಿದೆ, ಸರ್ಕಾರದ ಬಳಿ ಜೋಳ ಖರೀದಿಗೆ ಹಣವೇ ಇಲ್ಲ, ಶೀಘ್ರದಲ್ಲೇ ರೈತರು ಬೆಳೆದ ಜೋಳ ಖರೀದಿ ಮಾಡಬೇಕು ಅಂತೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ, ಆಗ್ರಹಿಸಿದ್ದಾರೆ. ಆಹಾರ ಸಚಿವರ ಜೊತೆ ಚರ್ಚೆಯನ್ನ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಆರ್ ಅಶೋಕ್ ಅವರು. ಇವತ್ತು ಜೋಳ ಖರೀದಿ ರಾಯಚೂರಲ್ಲಿ ಖರೀದಿ ಮಾಡಬೇಕಾಯ್ತು ಮೆಕ್ಕೆಜೋಳ. 2 ತಿಂಗಳಿಂದ ಖರೀದಿಯಾಗಿಲ್ಲ, ಎಲ್ಲ ಹುಳ ಬಿದ್ದುಬಿಟ್ಟಿದೆ. ರೈತರಿಗೆ ಹುಳ ಬಿದ್ದಿದೆ, ಅದು ಖರೀದಿ ಮಾಡಲ್ಲ ಅಂತ ಸಬೂಬು ಹೇಳ್ತಾವ್ರೆ. ಯಾರಿಂದ ಹುಳ ಬಿತ್ತು? ನಿಮ್ಮಿಂದ ಹುಳ ಬಿದ್ದಿದ್ದು. ನಾನೀಗ ಮಂತ್ರಿಗಳ ಹತ್ರ ಮಾತಾಡಿದ್ದೀನಿ, ಆಹಾರ ಸಚಿವರ ಹತ್ರ. ನೀವು ಅದನ್ನು ಫಾಗಿಂಗ್ ಮಾಡಿ ಅದನ್ನ ಸರಿ ಮಾಡಿ ಆ ರೈತರಿಂದ ಪರ್ಚೇಸ್ ಮಾಡಬೇಕು. ಇವತ್ತು ಪತ್ರ ಬರೀತಾ ಇದ್ದೀನಿ ನಾನು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಪತ್ರ ಬರೀತಾ ಇದ್ದೀನಿ. ಮೆಕ್ಕೆಜೋಳನ ಖರೀದಿ ಮಾಡಬೇಕು ನೀವು. ಅಲ್ಲೂ ದುಡ್ಡಿಲ್ಲ ಇವ್ರ ಹತ್ರ. ಇವತ್ತು ಜೋಳ ಖರೀದಿ ರಾಯಚೂರಲ್ಲಿ ಖರೀದಿ